ಇದರಲ್ಲಿ ನಾವು ಎಲ್ಲರನ್ನೂ ಪರಿಶೀಲನೆ ಮಾಡಿದ್ದೀವಿ. ಈ ಸರ್ವಿಸ್ ಸೆಂಟರ್ಗಳಲ್ಲಿ ನಮಗೊಂದು ಗೊತ್ತಾಗಿರುವಂತಹ ಲ್ಯಾಕ್ಯುನ ಏನಂತಂದರೆ, ಆರ್ ಸಿಗಾಗಲಿ ಡಿ ಎಲ್ಗಾಗಲಿ ಯಾವುದೇ ಬೇರೆ ಐ ಡಿ ಪ್ರೂಫನ್ನು ಅವರು ತೊಗೊಳ್ಳೋ ಅಂಥ ಅಗತ್ಯತೆ ಇಲ್ಲ. ಸೊ ಹಾಗಾಗಿ ಯಾರಾದರೂ ಡುಪ್ಲಿಕೇಟ್ ಅಂಥೇಳಿ ಇಶ್ಯೂ ಮಾಡ್ಕೊಳ್ಳೋಕೆ ಹೋದರೆ, ಈಗ ನಾವು ಯೂಶ್ವಲಿ ಕಂಪ್ಲೇಂಟ್ ಕೊಟ್ಟು ಈ ಕಳ್ಳತನ ಆಗಿರೋಂತಹ ಡಾಕ್ಯುಮೆಂಟ್ಸು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಲೇನಿಯಸ್ ಕಂಪ್ಲೇಂಟ್ ಕೊಟ್ಟು ಇನ್ನೊಂದು ಕಾಪಿ ಮಾಡ್ಕೊಳ್ಳುವಾಗ ಆರ್ ಟಿ ಒ ಆಫೀಸ್ಗೆ ಹೋಗ್ಬಿಟ್ಟು ಒರಿಜಿನಲ್ಲೇ ಸಿಗುತ್ತೆ ನಿಮಗೆ. ಬಟ್ ಡೂಪ್ಲಿಕೇಟ್ ಅಂತ ಮಾಡುವಾಗ ಅದರಲ್ಲಿ ಯಾವುದೇ ರೀಡ್ ಆಗೋದಿಲ್ಲ, ಇನ್ಸರ್ಟೆಡ್ ಚಿಪ್ ಇರೋದಿಲ್ಲ, ಬಟ್ ಡೂಪ್ಲಿಕೇಟ್ ವಿತ್ ಡೀಟೇಲ್ಸ್ ಇರೋ ಅಂಥದ್ದು ಇರುತ್ತೆ. ಅದನ್ನು ಅವ್ರಿಗೆ ಕೊಡಬಹುದು ಅಂಥೇಳಿ ನಮಗೆ ಇಲ್ಲಿನ ತನಿಖೆಯಲ್ಲಿ ಗೊತ್ತಾಗಿರೋ ಅಂಥದ್ದು. ಸೊ ಇವನು ನಮಗೆ ಟಾರ್ಗೆಟ್ ಮಾಡಿರೋ ಅಂಥದ್ದು ಸುಮಾರು 3 ಜಿಲ್ಲೆಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ನಮಗೆ ಈಗ ರಿಕವರಿ ಆಗಿರೋಂಥ ಬೈಕ್ಗಳಲ್ಲಿ 15 ಬಳ್ಳಾರಿ ಜಿಲ್ಲೆಗೆ ಸಂಬಂಧಿಸಿದಂಥದ್ದು, 21 ಚಿತ್ರದುರ್ಗ ಜಿಲ್ಲೆದು, ಹಾಗೆ ವಿಜಯನಗರ ಜಿಲ್ಲೆದು 4 ಮೋಟರ್ ಸೈಕಲ್ಗಳು, ಆಮೇಲೆ ಅನಂತಪುರದಿಂದ 1 ಮೋಟರ್ ಸೈಕಲ್, ಹೀಗೆ 41 ಮೋಟರ್ ಸೈಕಲ್ಲು. ಅದರಲ್ಲಿ ಹೆಚ್ಚಿನ ಭಾಗ ಇವನು ಟಾರ್ಗೆಟ್ ಮಾಡಿರೋವಂಥದ್ದು ಹೀರೋ ಸ್ಪ್ಲೆಂಡರ್ ಮೋಟರ್ ಸೈಕಲ್ಸ್ 24 ಇದ್ದಾವೆ. ಹೀರೋ ಪ್ಯಾಷನ್ ಪ್ರೋ ಮತ್ತು ಹೀರೋ ಸ್ಪ್ಲೆಂಡರ್ ಪ್ರೋ ಅದು 4 ಮತ್ತು 2 ಇದೆ. ಇನ್ನು ಬೇರೆ ಮಾಡೆಲ್ದು ಸಿ ಬಿ ಶೈನು 7 ಇದೆ, ಎಚ್ ಎಫ್ ಡಿಲಕ್ಸ್ 3 ಇದೆ, ಟಿ ವಿ ಎಸ್ ವಿಕ್ಟರು 1 ಬೈಕ್. ಈ ಥರ ಈಗ ನಾವು ರಿಕವರಿ ಮಾಡಿರೋ ಅಂಥದ್ದಿದೆ. ಇವನು ಮೋಡಸಲ್ಲಿ ಇವನು ಮನೆಯಿಂದ ಡೇ ಟೈಮಲ್ಲೇ ಇವನು ಹೆಚ್ಚಾಗಿ ಮಾಡ್ತಾ ಇದ್ದಂಥದ್ದು, ರಾತ್ರಿ ಹೊತ್ತು ಯಾವುದು ಜಾಸ್ತಿ ಟಾರ್ಗೆಟ್ ಮಾಡಿಲ್ಲ. ಬಸ್ಸಲ್ಲಿ ಹೋಗುವಂಥದ್ದು, ಹೋಗಿ ಎಲ್ಲಾದರೂ ಒಂದು ಕಡೆ ವಾಚ್ ಮಾಡುವಂಥದ್ದು ಮಾಡಿ ಬೈಕನ್ನು ಎತ್ಕೊಂಡು ಬರುವಂಥದ್ದು ಮೋಡಸ್. ಈ ಸಂದರ್ಭದಲ್ಲಿ ನಾನು ನಮ್ಮ ಟೀಮ್ ಇದನ್ನು ತುಂಬ ಡೀಟೇಲಾಗಿ ಬ್ಯಾಕ್ಗ್ರೌಂಡನ್ನು ವರ್ಕ್ ಮಾಡಿ ಇದನ್ನು ವೆರಿಫೈ ಮಾಡಿದ್ದಾರೆ. ಸೊ ನಾನು ಪ್ರತಿಯೊಬ್ಬ ಟೀಮ್ ಮೆಂಬರನ್ನು ನಾನು ಇಲ್ಲಿ ಹೆಸರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಸಂಪೂರ್ಣ ನೇತೃತ್ವ ವಹಿಸಿದ್ದಾರೆ, ನವೀನ್ ಅವರು. ಹಾಗೆ ಮಾಲ್ತೇಶ್ ಕೊನ್ಬೇವು DSP ಸಿರುಗುಪ್ಪ ಉಪವಿಭಾಗ, YS ಹನುಮಂತಪ್ಪ CPI ಸಿರುಗುಪ್ಪ ವೃತ್ತ, ಪರಶುರಾಮ್ PSI ಎಲ್ಲೆಂಡೋ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನು, ಹಾಗೆ ಕ್ರೈಮ್ PSI ಮಲ್ಲಯ್ಯ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ನು, ಪ್ರಕಾಶ್ ASI, ಶ್ರೀನಿವಾಸ್ ಬಸವರಾಜ್, ಗಂಗಾಧರ್ ಇವರು ಸಿರುಗುಪ್ಪ ಪೊಲೀಸ್ ಠಾಣೆಯವರು ಕ್ರೈಮ್ ಸಿಬ್ಬಂದಿ, ಹಾಗೆ ಕನಕರಾಯ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ನು, ಮುನಿಸ್ವಾಮಿ, ವಿಷ್ಣುಮೋಹನ್, ಬಾಲಚಂದ್ರ ರಾಠೋಡ್, ವಿರೂಪಾಕ್ಷ ಗೌಡ, ಮಾರುತಿ ಮತ್ತು ಸತೀಶ್ ಇವರು PD ಹಳ್ಳಿ ಪೊಲೀಸ್ ಸ್ಟೇಷನ್ನ ಕ್ರೈಮ್ ಸಿಬ್ಬಂದಿಗಳು. ತುಂಬ ಚೆನ್ನಾಗಿ ಸಮರ್ಪಕವಾಗಿ ಈ ಒಂದು ಜಾಲವನ್ನು ಪತ್ತೆ ಮಾಡಿದ್ದಾರೆ. ಬಟ್ ಇನ್ನು ಮುಂದುವರಿದ ಭಾಗವಾಗಿ ನಾವು ಈ ಥರ ಕರ್ನಾಟಕ 1 ಇರ್ಬೋದು ಅಥವಾ ಬ್ಯಾಂಗ್ಳೂರು 1 ಇದೇ ಥರದ್ದು ಬ್ಯಾಂಗ್ಳೂರು 1 ಆಪ್ರೇಟ್ ಆಗ್ತಾಯಿದೆ. ಅಲ್ಲಿ ಈ ಥರ ಯಾವುದೇ ಪರಿಶೀಲನೆ ಮಾಡದೆ ಕೊಡ್ತಾ ಇರೋವಂತಹ ನಾವು ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲೂ ಹೆಚ್ಚಿನ ಭಾಗ ಬಳ್ಳಾರಿಯಲ್ಲಿ ನಾವು ನೋಡಿರೋವಂಥದ್ದು ಬೈಕ್ಗಳು ತುಂಬ ಕಳ್ಳತನ ಆಗ್ತಾ ಇರೋವಂಥದ್ದು. ನಾವು ಹೆಚ್ಚಿನ ಪರಿಶೀಲನೆ ಎಲ್ಲ ಕರ್ನಾಟಕ 1 ಶಾಪ್ಗಳಲ್ಲಿ ಮಾಡ್ತೇವೆ. ಹಾಗೆ ಈ ನಂಬರ್ ಪ್ಲೇಟ್ಸ್ ಮಾಡಿಕೊಡುವಂಥ ಶಾಪ್ಗಳನ್ನು ಕೂಡ ನಾವು ಈಗ ಒಂದು ರೌಂಡ್ ಎಲ್ಲ ಶಾಪ್ಗಳಿಗೆ ನಮ್ಮ ಸಿಬ್ಬಂದಿಯಿಂದ ಭೇಟಿ ಕೊಟ್ಟು ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ. ಡೂಪ್ಲಿಕೇಟ್ ಕೀ ಮಾಡುವಂಥವ್ರ ಹತ್ರನೂ ಯಾರು ಈ ಥರದಲ್ಲಿ ಬಂದಿದ್ದಾರೆ ಅಂತ ಪತ್ತೆ ಹಚ್ಚುವಂತಹ ಒಂದು ಪ್ರಯತ್ನವನ್ನು ನಾವು ಇನ್ನು ಮುಂದೆ ಮಾಡ್ತೇವೆ. ಇದನ್ನು ನಮ್ಮ ಒಂದು ಪ್ರಯತ್ನದಲ್ಲಿ ಬೈಕ್ ಕಳ್ಳತನಗಳು ಬಳ್ಳಾರಿಯಲ್ಲಿ ಕಡಿಮೆ ಆಗಬೇಕು ಅನ್ನೋಂಥ ಒಂದು ಆಲೋಚನೆ ನಮಗೆಲ್ಲ ಇದೆ.